ಕಾಮಿಡಿ ಕಿಲಾಡಿ ಮಡೆನೂರು ಮನು ವಿರುದ್ಧ ಅತ್ಯಾಚಾರದ ಆರೋಪವನ್ನು ಮಾಡಿರುವಂತಹ ಸಂತ್ರಸ್ತೆ ಪಬ್ಲಿಕ್ ಟಿವಿಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಮಡೆನೂರು ಮನು ಮೊದಲು ಉತ್ತಮ ಗೆಳೆಯನಾಗಿದ್ದ, ನನ್ನ ಜೊತೆ ತಂದೆ ತಾಯಿ ಇಲ್ಲದ ನನಗೆ ಜೊತೆಯಾಗಿ ನಿಲ್ಲುವ ಭರವಸೆಯನ್ನ ಕೊಟ್ಟಿದ್ದ. ನಾವಿಬ್ರು ಉತ್ತಮ ಸ್ನೇಹಿತರಾಗಿದ್ವಿ. ಆದರೂ ಆತ ನನ್ನ ಮೇಲೆ ಅತ್ಯಾಚಾರ ಮಾಡ್ದ. ನಾನು ಆಘಾತಕ್ಕೆ ಒಳಗಾಗ್ದೆ. ಆಮೇಲೆ ಆತನ ವಿರುದ್ಧ ದೂರು ಕೊಟ್ಟಿದ್ದಿದ್ರೆ ಆಗ ತಾನೇ ಆತ ಮದುವೆ ಆಗಿದ್ದ, ಅವನ ಜೀವನ ಹಾಳಾಗುತ್ತೆ ಅಂತ ಸುಮ್ಮನಾದೆ. ಬೆಸ್ಟ್ ಫ್ರೆಂಡ್ಗೆ ಅವಕಾಶವನ್ನ ಕೊಟ್ಟೆ. ಆನಂತರ ಬೆದರಿಸಿಕೊಂಡೆ ಅತ್ಯಾಚಾರ ಮಾಡಿದ್ದ. 3 ವರ್ಷಗಳಿಂದ ಇದೇ ರೀತಿ ಆಗ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಸಿನಿಮಾ ನಿಲ್ಲಿಸೋದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ನನಗಾಗಿರೋ ಮೋಸದ ಬಗ್ಗೆ ಹೇಳಿದ್ದೀನಿ ಅಂತ ತಿಳಿಸಿದ್ರು. ಕಾಮಿಡಿ ನಟ ಮಡೆನೂರು ಮನು ಅವ್ರ ಮೇಲೆ ಅತ್ಯಾಚಾರದ ಆರೋಪವನ್ನು ಮಾಡಿದಂಥ ಸಂತ್ರಸ್ತ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಮೇಡಮ್, ಯಾವಾಗಾಯಿತು ಈ ಘಟನೆ? ನೀವು ಯಾವತ್ತು ದೂರು ಕೊಟ್ರಿ? ಯಾವತ್ತಿದು ನಡೆದಿದ್ದು ಏನಂತ ಮೇಡಮ್? ಆ್ಯಕ್ಚುಲಿ ಈ ದೂರ ಬಗ್ಗೆ ಸುಮಾರು ಜನ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ, ಸಿನಿಮಾ ನಿಲ್ಸೋಕ್ಕೋಸ್ಕರ ಇವಳು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅಲ್ಲ ಸರ್, ಏನೇನೋ ತುಂಬ ಘಟನೆಗಳು ನಡೆದಿವೆ. ಅದೆಲ್ಲ ಆದಮೇಲೂ ಅವನು ಬಂದು, ಈಗ ನಾನು ಹಾಸ್ಪಿಟಲೈಸ್ ಆಗಿರ್ತೀನಿ 1 ಮಂತು, ಅದಾದಮೇಲೆ ಡಿಸ್ಚಾರ್ಜ್ ಆಗಿ ನಾನು ಬರ್ತೀನಿ. ಅದಾದ 2-3 ದಿನಗಳ ನಂತರ, ಅಂದರೆ ಈಗ ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ 12:15 ಬರ್ತಾನೆ ನಮ್ಮ ಮನೆಗೆ. ಬಂದು ಬಾಗಿಲು ತೆಗಿಯೋವರೆಗೂ ಬಿಡಲಿಲ್ಲ. ನೀನು ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ, ಆ ಥರ ಏನೇನೋ ಮೈಂಡ್ ವಾಶ್ ಮಾಡಿ ಬಾಗಿಲು ತೆಗೆಸಿ ಒಳಗಡೆ ಬಂದ. ಸೊ ಬಂದು ಸಡನ್ನಾಗಿ ನೀನು ಹೆಂಗಿದ್ಯಾ, ಹುಷಾರಿಲ್ಲದೆ ಇದ್ದವ್ರನ್ನ ಹೇಗೆ ಮಾತಾಡಿಸ್ತಾರೆ? ನೀನು ನಿಜವಾಗ್ಲೂ ಕನ್ಸನ್ನೇ ಇದ್ದರೆ, ನಿಜವಾದ ನೀನು ನನ್ನ ಪ್ರೀತಿ ಮಾಡಿದ ವಾಟ್ ಎವರ್ ಏನಾದರೂ ಇರಲಿ, ಹೆಂಗೆ ಮಾತಾಡ್ಸ್ತಾರೆ? ಹುಷಾರಾಗಿದ್ಯಾ, ಚೆನ್ನಾಗಿದ್ಯಾ, ಇದು ಯಾಕೆ ಇಷ್ಟೊಂದು ಹಿಂಗೆ ಆಗ್ಬಿಟ್ಟಿದ್ಯಾ, ಆ ಥರದ್ದು ಮಾತಾಡಿಸ್ತಾರಲ್ಲ. ಸಾಮಾನ್ಯವಾಗಿ ಹಂಗೆ ಮಾತಾಡಿಸ್ತಾರಲ್ವ, ಹಾಗಲ್ಲ. ಬಂದ ನನ್ನ 2 ಮೊಬೈಲ್ನು ಸ್ವಿಚ್ ಆಫ್ ಮಾಡ್ದ. ಸ್ಕಾಚ್ ತೊಗೊಬಂದು ಬಲವಂತವಾಗಿ ಮೂಗಿಡ್ದು ಕುಡಿಸಿ ಒಂದು ಸ್ವಲ್ಪ ಪ್ರಜ್ಞೆ ತಪ್ಪ ಹಾಗೆ ಮಾಡಿ. ನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಏನೂ ಅಷ್ಟು ಗೊತ್ತಾಗಿಲ್ಲ, ಬಿಕಾಸ್ ಅಷ್ಟು ಖಾಲಿ ಹೊಟ್ಟೆ, ಸಡನ್ನಾಗಿ ಕುಡಿದಾಗ ಅದು ಅಷ್ಟು ಪ್ರಜ್ಞೆ ಇರಲಿಲ್ಲ. ಅದಾದ ಸ್ವಲ್ಪ ಹೊತ್ತಿಗೆ ನನಗೆ ಪ್ರಜ್ಞೆ ಬರ್ತಾ ಹೋಯ್ತು. ನನ್ನ ಮೇಲೆ ಅದು ಈಗ ಹೇಳೋದಾದರೆ ಅದು ಅತ್ಯಾಚಾರ ಮಾಡಿ ನನ್ನ ಮೇಲೆ ಒಂದು ಖಾಸಗಿ ವಿಡಿಯೋನ, ನಾನು ಇದ್ದಿದ್ದು ಖಾಸಗಿ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ಹೊರಟೋಗ್ತಾನೆ. ಮತ್ತೆ ಹೋದ್ಮೇಲೆ ಒಂದು ಕಾಲ್, ಹೆಂಗಿದ್ಯಾ, ಏನಿಲ್ಲ, ಅವ್ನಿಗೇನು ಬೇಕಿತ್ತು ಅದೊಂದು ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಬಹುದು, ಆ ಥರ ಒಂದು ಉದ್ದೇಶದಲ್ಲಿ ಅವ್ನಿಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೊರಟ. ಈ ಟೈಮಲ್ಲಿ ಅವ್ನಿಗೆ ಬೇಕಿತ್ತ ಇದೆಲ್ಲ? ದುಡ್ಡುಗೋಸ್ಕರ ಮಾಡೋದಿದ್ರೆ ನಾನು ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಕೇಳ್ತೀನಿ, ನಂಗೆ ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ, ಇಲ್ಲ ಸಿನಿಮಾ ನಿಲ್ಸಕ್ಕೆ ಅವ್ರಿಗೆ ನಾನು ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ. ಹಾಗಿದ್ರೆ ನಾನೇ ಅವನಿಗೆ ಸಾಕಷ್ಟು ಲಕ್ಷ ಖರ್ಚು ಇದೇ ಸಿನಿಮಾಗೋಸ್ಕರ. ಅವಾಗ ಅವ್ನು ಏನೂ ದುಡಿತಿಲ್ವಲ್ಲ ಅಂತ ನಾನು ದುಡ್ದು ಎಲ್ಲ ಹಣನೂ ಅವ್ನು ಖರ್ಚು ಮಾಡಿದ್ದೀನಿ. ಅವ್ನು ಪ್ರೋಟೀನ್ ತೊಗೊಟ್ಟಿದ್ದೀನಿ, ಸಪ್ಲಿಮೆಂಟ್ರಿ ತೊಗೊಟ್ಟಿದ್ದೀನಿ. ಅದು 2018 ಒಂದು ವೇದಿಕೆಯಲ್ಲಿ ಇಬ್ಬರು ಪರಿಚಯ. ಅಲ್ಲಿವರೆಗೂ ನನಗೆ ಅವನು ಯಾರು ಗೊತ್ತಿಲ್ಲ, ಅವ್ನು ನನಗೆ ಯಾರು ಗೊತ್ತಿಲ್ಲ. ಅದಾದಮೇಲೆ ನಮ್ಮಿಬ್ಬರು ಸ್ನೇಹ ಇಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದರೆ, ಅವ್ನು ರಾತ್ರಿ ಎಲ್ಲಾದರೂ ಸರಿ ಕಾರ್ಯಕ್ರಮ, ಅಷ್ಟು ಧೈರ್ಯ. ಮತ್ತು ಇನ್ನೊಂದು ಧೈರ್ಯ ನನಗೆ ಅವನ ಮೇಲೆ ಯಾಕಿತ್ತು ಅಂದರೆ, ಅವ್ನಿಗೆ ಆಲ್ರೆಡಿ ಮದುವೆ ಆಗಿದೆ, ಮುದ್ದಾಗಿರೋ ಒಂದು ಮಗಳಿದ್ದಾಳೆ. ಸೊ ಈ ಥರ ಇರೋನು ಯಾಕೆ ಕೆಟ್ಟದಾಗ ಆ ಒಂದು ಮೈಂಡ್ಸೆಟ್ಟು ನನಗೆ. ಆ ಒಂದು ಮೈಂಡ್ಸೆಟ್ಟಲ್ಲಿ ಅವನ ಮೇಲೆ ಅಷ್ಟು ಧೈರ್ಯವಾಗಿ ಓಡಾಡ್ತಿದ್ದೆ. ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ಆ ಬೆಸ್ಟ್ ಫ್ರೆಂಡ್ ಆಗಿದ್ದವನು ನಾನು ಹೆಂಗಿರ್ತೀನಿ, ನನ್ನ ಫ್ರೆಂಡ್ ಸರ್ಕಲ್ ಹೆಂಗಿರ್ತೀನಿ ಅಂತ ನೀವು ಅವ್ರನ್ನೇ ಕೇಳಿ ನೋಡಿ. ನನ್ನ ಕ್ಯಾರೆಕ್ಟರ್ ಏನು ಅಂತ ನೀವು ಒಂದಷ್ಟು ಜನ ವಿಚಾರಿಸಿ ಗೊತ್ತಾಗುತ್ತೆ ನಾನು ಹೆಂಗಿರ್ತೀನಿ ಅಂತ ಅಂದ್ಬಿಟ್ಟು. ಸರ್, ಪ್ರೀತಿ ಎಲ್ಲಿಂದ ಬರೋದು ಸರ್? ಅವ್ನಿಗಾಗಲೇ ಮದುವೆ ಆಗಿ ಮಗು ಇದೆ, ನನಗೆ ಹಿಂಗೆ ಸರ್ ಪ್ರೀತಿ ಹುಟ್ಟುತ್ತೆ ಅವನ ಮೇಲೆ? ನನಗೆ ಆಲ್ರೆಡಿ ಒಬ್ಬರು ಮದುವೆ ಆಗೋರು ಇದ್ದರು, ಅದು ಭಾಳ ಕೊಡ್ತೀನಿ ಆ ಥರದ್ದೆಲ್ಲ ಹೇಳಿದರು. ಅದೆಲ್ಲ ಗೊತ್ತಿದ್ದು ಅವ್ರ ಮುಂದೆನೇ ಅವ್ನು ಈ ಥರ ಎಲ್ಲ ನಡ್ಕೊಂಡಾಗ ನನ್ನ ಎಲ್ಲ ವಿಷಯಗಳನ್ನೂ ಅವ್ರಿಗೆ ಹೇಳಿ ನನಗೆ ಫ್ಯೂಚರೇ ಇಲ್ದಂಗೆ ಹಾಳು ಮಾಡಿದ್ದಾನೆ. ಅತ್ಯಾಚಾರ ಮಾಡಿದ್ದು ಫಸ್ಟ್ದಾಗ ಅತ್ಯಾಚಾರ ಮಾಡಿ. ಆದರೆ ಇವನು ಬೆಸ್ಟ್ ಫ್ರೆಂಡ್, ಅಷ್ಟು ವರ್ಷ ಜರ್ನಿ ಮಾಡಿದ್ದೀವಿ. ಅಷ್ಟು ವರ್ಷ ಜರ್ನಿ ಮಾಡಿದ್ಮೇಲೆ ನೀನು ಫಸ್ಟ್ ಆಫ್ ಆಲ್ ನನ್ನ ನೋಡಿದ ಕೆಟ್ಟದಾಗ ಅದೇ ತಪ್ಪು. ಅಲ್ಲಿ ಏನು ಕಾರ್ಯಕ್ರಮದ ಹಣ ಕೊಡೋಕ್ಕಂತ ಬಂದು ನೀನು ಅತ್ಯಾಚಾರ ಮಾಡಿದ್ದೇ ಫಸ್ಟ್ ಆಫ್ ಆಲ್ ದೊಡ್ಡ ತಪ್ಪು. ಆ ಒಂದು ಟೈಮಲ್ಲಿ ನಂಗೆ ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಯಾರಿಗೆ ಹೇಳ್ಕೋಬೇಕು, ಇದು ನಾನು ಕಂಪ್ಲೇಂಟ್ ಕೊಡಬೇಕಾ, ದೊಡ್ಡವ್ರಿಗೆ ಹೇಳಬೇಕಾ, ಏನು ಮಾಡಬೇಕು, ಸುಮ್ಮನೆ ಆಗ್ಬಿಡ್ಬೇಕಾ, ಆ ಒಂದು ಕನ್ಫ್ಯೂಷನಲ್ಲಿದ್ದಾಗ ಮನೆಗೆ ಬಂದು ಒಂದು ಬಲವಂತ ಕಣ್ಣು ಮುಚ್ಕೊಂಡು ಒಂದು ಸರ್ಪ್ರೈಸ್ ಕೊಡ್ತೀನಿ. ನಾನು ಸರ್ಪ್ರೈಸ್ ಅಂತ ನಿನಗೆ ಹೆಲ್ಪ್ ಆಗಂಥದ್ದು, ನಿನಗೆ ಇದರಿಂದ ಒಳ್ಳೇದಾಗುತ್ತೆ ಅಂದ. ನಾನೇನೋ ಕೊಡ್ತಾನೇನೋ ಅಂತ ನಾನು ಅಂದ್ಕೊಂಡೆ. ಕಣ್ಣು ಮುಚ್ಕೊಂಡ್ಬಿಟ್ಟು ತಾಳಿ ಕಟ್ಬಿಟ್ಟ ಇಮಿಡಿಯೇಟು. 2022ರಲ್ಲಿ ನವಂಬರಲ್ಲಿ ಅಲ್ಲಿಂದ ನಡ್ಕೊಂಡು ಬಂದಿದ್ದು, ನವಂಬರ್ 29 ನಂತರ. ಸೊ ನಾನು ಕೇಳಿದೆ ಅವನನ್ನು, ಈ ಥರ ಅತ್ಯಾಚಾರ ಮಾಡಿ ಈ ಥರ ಕಟ್ಟೋ ತಾಳಿಗೆ ಯಾವತ್ತು ಬೆಲೆ ಇದೆಯಾ? ದೇವರೇ ನಮ್ಮಿಬ್ಬರನ್ನ ಒಂದು ಮಾಡಿರಬೇಕು.
ಹಾಗೆ ಹಿಂಗೆ ಅಂತೆಲ್ಲ ಏನೇನೋ ಹೇಳಿ ಎಷ್ಟು ವಿರೋಧ ಮಾಡಿದ್ದೀನಿ ಅಂತಂದರೆ ನಂಬಲ್ಲ ನೀವು. ಇದು ಕಾಮಿಡಿ ಕಿಲಾಡಿ ಮಡೆನೂರು ಮನು ವಿರುದ್ಧ ಅತ್ಯಾಚಾರದ ಆರೋಪ ಮಾಡಿರುವಂತಹ ಸಂತ್ರಸ್ತೆಯ ಪ್ರತಿಕ್ರಿಯೆ. ಆತ ನನಗೆ ಮೋಸವನ್ನ ಮಾಡಿದ್ದಾನೆ, ಉತ್ತಮ ಸ್ನೇಹ ನಮ್ಮ ಮಧ್ಯೆ ಇತ್ತು, ಆತನಿಗೆ ಈಗಾಗಲೇ ಮದುವೆಯಾಗಿ ಮಗು ಸಹ ಇತ್ತು, ಹೀಗಾಗಿ ನಾನು ಅವನೊಂದಿಗೆ ಒಳ್ಳೆಯ ಒಡನಾಟವನ್ನು ಹೊಂದಿದ್ದೆ. ಆದರೆ ಆತ ನನಗೆ ಕೊನೆಗೆ ಮೋಸ ಮಾಡಿದ್ದಾನೆ, ನನಗೇ ಗೊತ್ತಿಲ್ಲದಿರೋ ರೀತಿಯಲ್ಲಿ ನನಗೆ ತಾಳಿಯನ್ನು ಕಟ್ಟಿದ್ದಾನೆ. ಈಗ ನಾನು ಅವನ ಸಿನಿಮಾ ವಿರುದ್ಧ ನಾನು ಹೋಗ್ತಾ ಇಲ್ಲ, ಆತನ ಬದುಕನ್ನು ಹಾಳು ಮಾಡಬೇಕು ಅಂತ ಹೋಗ್ತಾ ಇಲ್ಲ, ಬಟ್ ನನಗೆ ಮೋಸ ಆಗಿದೆ ಅನ್ನೋದನ್ನು ಸಂತ್ರಸ್ತೆ ಹೇಳಿದ್ದಾರೆ.